ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಜನರೊಂದಿಗೆ ಜನತಾದಳ ವಿಧಾನಸಭೆಯ ಚುನಾವಣೆಗೆ 3 ವರ್ಷಕ್ಕೆ ಮೊದಲೇ JDSನ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು 58 ದಿನಗಳ ರಾಜ್ಯ ಪ್ರವಾಸ, ತುಮಕೂರಿನಿಂದ ಆರಂಭವಾದಂಥ ಪ್ರವಾಸ ರಾಮನಗರ, ಚನ್ನಪಟ್ಟಣ, ಬಳಿಕ ಇದೀಗ ರಾಯಚೂರು ಯಾಕೆ ಅಂತೀರಾ? JDS ಒಂದು ರೀತಿ ಸ್ಟ್ರಾಂಗ್ ಬೆಲ್ಟ್. ಮಾನ್ವಿ ಆಗಿರ್ಬೋದು, ಸಿಂಧನೂರು ಆಗಿರ್ಬೋದು, ದೇವದುರ್ಗ ಆಗಿರ್ಬೋದು. ನಾವಿವತ್ತು ರಾಯಚೂರು ಜಿಲ್ಲೆಯಲ್ಲಿದ್ದೀವಿ, ರಾಯಚೂರು ನಗರದಲ್ಲಿದ್ದೀವಿ. JDSನ ಹಿರಿಯ ನಾಯಕರು, ಮಾಜಿ ಶಾಸಕರು, ಎಲ್ಲಕ್ಕಿಂತ ಹೆಚ್ಚಾಗಿ ನಿಖಿಲ್ ಅವರಿಗೆ ಒಂದು ರೀತಿಯಲ್ಲಿ ಮಾರ್ಗದರ್ಶಕರು ವೆಂಕಟರಾವ್ ನಾಡಗೌಡ ಅವ್ರ ಜೊತೆ ನಾವಿದ್ದೀವಿ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸಿಂಧನೂರಿನ ಮಾಜಿ ಶಾಸಕರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹೇಗಿದೆ ಸದಸ್ಯತ್ವ ಅಭಿಯಾನ? ನೋಡಿ ಸರ್, ನಮ್ಮ ಪಕ್ಷ ರೈತರ ಪರವಾಗಿರುವ ಪಕ್ಷ. ಇವತ್ತು ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿರುವಾಗ ಚುನಾವಣೆ 3 ವರ್ಷ ಇದೆಯೋ ಇನ್ನೂ 2 ವರ್ಷ ಇದೆಯೋ ಗೊತ್ತಿಲ್ಲ. ಯಾಕೆ ಸರ್ ಈ ರೀತಿ ಪ್ರಶ್ನೆ? ಅಲ್ಲ, ಏನಾಗ್ತದೆ ಅಂತ ನೀವೇ ಮಾಧ್ಯಮಗಳೇ ಮಾಡ್ತಾ ಇದ್ದೀರಿ. ಈಗ ಅವರ ಶಾಸಕರೇ ಡಿಸೆಂಬರ್ನಲ್ಲಿ ದೊಡ್ಡ ಬದಲಾವಣೆ ಆಗ್ತದೆ ಅನ್ನುವ ಮಾತನ್ನ ಹಿರಿಯ ಮಂತ್ರಿಗಳೇ ಹೇಳ್ತಕ್ಕಂಥದ್ದನ್ನ ಮಾಧ್ಯಮದಲ್ಲಿ ಗಮನಿಸಿದೀವಿ. ಹೌದು, ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದೊಡ್ಡ ಬದಲಾವಣೆ ಆಗುತ್ತೆ ಅಂತ. ಮತ್ತೆ ಏನಂತ ತಿಳ್ಕೋಬೇಕು, ದೊಡ್ಡ ಬದಲಾವಣೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ DK ಶಿವಕುಮಾರ್ ಅವರು 28ಕ್ಕೆ ವಿಧಾನಸೌಧದ ಮುಂದೆ ನಮ್ದೇ ಪ್ರಮಾಣ ವಚನ ಅಂತಾರೆ. ಅದೇ, ಈಗ ಅವ್ರದ್ದು ಪ್ರಮಾಣ ವಚನವೋ ಇವ್ರದ್ದು ಪ್ರಮಾಣ ವಚನವೋ ಇನ್ನೊಬ್ಬರದ್ದು ಪ್ರಮಾಣ ವಚನವೋ ಗೊತ್ತಿಲ್ಲ. ಜನ ಮಾಧ್ಯಮದವರು ಗೊಂದಲದಲ್ಲಿದ್ದೀರಿ, ನಾವು ಗೊಂದಲದಾಗ ಇದೀವಿ, ಜನನ್ನು ಗೊಂದಲದಲ್ಲಿ ಇಟ್ಬಿಟ್ಟಾರೆ. ಹಾಗಾಗಿ ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಜನ ಗೊಂದಲದಲ್ಲಿರೋ ಸತ್ಯ ಅಲ್ಲ, ಅವರೇ ಗೊಂದಲದಾಗ ಇದಾರಲ್ಲ. ಶಾಸಕರುಗಳೇ ದಿನಕ್ಕೊಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರೇ ಕರಪ್ಷನ್ ನಡೆದಿದೆ, ನಮ್ ಕೆಲಸ ಆಗೋದಿಲ್ಲ, ನಾವು ಲೆಟರ್ ಕೊಟ್ಟು ಕಳಿಸಿದವರು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಂಡ್ ಬರ್ತಾರೆ ಅನ್ನುವ ಹಿರಿಯ ಶಾಸಕರು ಪಾಟೀಲ್ರು ಆಪಾದನೆ ಮಾಡ್ತಾರೆ. ಅಂದ್ರೆ ಪ್ರಾಮಾಣಿಕತೆಗೆ ಬಹಳ ಹೆಚ್ಚು ಒತ್ತು ಕೊಡ್ತಕ್ಕಂಥ ಮನುಷ್ಯ ಪಾಟೀಲ್. ಹಾಗಾಗಿ ಅವರೇ ಈ ಥರದ ಸ್ಟೇಟ್ಮೆಂಟ್ ಕೊಟ್ಟವರು ಹೇಳಿದ್ದಾರೆ, ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೇನೆ, ಇವತ್ತು ಬದ್ಧನಾಗಿದ್ದೇನೆ ಅಂತ. ಬೇರೆ ಎಲ್ಲರೂ ಅವರ ಜೊತೆಗೆ 5-6 ಜನನು ಕೊಟ್ಟಿದ್ದಾರೆ. ಕೆಲಸಗಳಾಗ್ತಾ ಇಲ್ಲ. ಕೆಲವು ಈ ನಮ್ಮ ಕಲ್ಯಾಣ ಕರ್ನಾಟಕದ ಶಾಸಕರಿಗೆ HKDBಯಲ್ಲಿ ಒಂದಿಷ್ಟು ದುಡ್ಡು ಬಂದಿರ್ಬೋದು, ಬಿಟ್ಟರೆ ಆ ಕಡೆ ಶಾಸಕರಿಗೆ ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರೇ ನನ್ನ ಜೊತೆ ಭಾಳಷ್ಟು ಜನ ಮಾತಾಡುವಾಗ ಹೇಳಿದ್ರು, ಯಾಕಾದರೂ ನಾವು ಈ ಟರ್ಮಿಗೆ ಶಾಸಕರಾಗಿದ್ದೀವಿ ಅಂತ ಗೊತ್ತಿಲ್ಲ ಸರ್. ಒಂದು ಕಾಂಗ್ರೆಸ್ನ ಶಾಸಕರುಗಳೇ ಹೇಳ್ತಾರೆ. ಪಾಪ ಅವರೊಂದು ಟೀಮ್ ಮಾಡ್ಕೊಂಡ್ಬಿಟ್ಟಾರೆ ಈಗ ಹುಡುಗರು. ಅದರಲ್ಲಿ ನಮ್ಮ ಕಂದಕೂರು ಇರ್ತಾನೆ, ಕರ್ಮುಟ್ಕಲ್ ಶಾಸಕರು, ಅವರೆಲ್ಲ ಹೇಳ್ತಿದ್ರು, ಸರ್ ಎಲ್ಲರೂ ಬೇಜಾರಾಗಿ ಹೋಗ್ಬಿಟ್ಟಿದೆ, ಅವರಿಗೆ ಯಾವುದೇ ಕೆಲ್ಸಕ್ಕೆ ದುಡ್ಡು ಸಿಗ್ತಾ ಇಲ್ಲ, ಎದಕ್ಕಾರು ಶಾಸಕರಾಗಿದ್ದೀವಿ ಅನ್ನೋ ಮನೋಭಾವನೆ ಬಂದಿದೆ. ಈಗ ಹಿರಿಯರು ಮಾತಾಡಿದ ತಕ್ಷಣ ಈಗ ಅವರು ಯಾವಾಗ ಚಾಲೂ ಮಾಡ್ತಾರೆ ಸರ್. ಹಾಗಾದ್ರೆ ವೆಂಕಟರಾವ್ ನಾಡಗೌಡ ಅವರ ಅನುಭವದಲ್ಲಿ JDS ಪುಟ್ಟಿದೆ ಹೇಳೋಕೆ ರೈಟ್ ಟೈಮ್ ಇದು. ನೋಡಿ, ನಾವು ಯಾವತ್ತೂ ದೇವೇಗೌಡರು ಕಟ್ಟಿದ ಪಕ್ಷ ಇದು. ಆ ಮಣ್ಣಿನ ಮಗ ಯಾವಾಗಲೂ ಹೇಳಿದ್ದದ್ದು, ಧೂಳಿನಿಂದ ಎದ್ದು ಬರ್ತೀವಿ ನಾವು, ಫಿನಿಕ್ಸಿನ ತರ ಬರ್ತೀವಿ ಅಂತ. ನೋಡಿದೀವಿ. ಈಗ 1-2 ಗೆದ್ದಿರೋರು ರಾಜ್ಯದ ಮುಖ್ಯಮಂತ್ರಿಗಳು ಆದ್ರು, ದೇಶದ ಪ್ರಧಾನಿನೂ ಆಗ್ಬಿಟ್ರು. ಹಾಗಾಗಿ ಈ ಪಕ್ಷನ ಮುಗಿಸೋದಕ್ಕೆ ಯಾರಿಂದನೂ ಆಗಲ್ಲ. ಆಮೇಲೆ ಯಾವಾಗ ಬೇಕಾದ್ರೂ ಈ ಪಕ್ಷ ಎದ್ದು ನಿಲ್ತದೆ. ಈಗ ನಾವು ಚುನಾವಣೆ ಬರ್ತದೋ 3 ವರ್ಷಕ್ಕೆ ಬರ್ತದೋ, ಇವತ್ತು ನಾವು ಒಂದು ತೀರ್ಮಾನವನ್ನು ಏನ್ ಮಾಡಿದೀವಿ, ಪಕ್ಷವನ್ನ ತಳಮಟ್ಟದಿಂದ ನಾವು ಕಟ್ಟಬೇಕು. ತಳಮಟ್ಟದಿಂದ ಕಟ್ಟಿದ್ರೆ ಮಾತ್ರ ನಾವು ಮತ್ತೆ ಪುಟದೆದ್ದು ಬರ್ತೀವಿ. ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮೆಲ್ಲರ ನಿರ್ಧಾರಗಳು ಮುಂದಿನ ಸಾರಿ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಉದ್ದೇಶದೊಂದಿಗೆ ಇವತ್ತು ರಾಜ್ಯದ ಉದ್ದಗಲಕ್ಕೂ ಅಡ್ಡಾಡ್ತಾ ಇದ್ದೀವಿ. ಎಸ್ ಸರ್, ಚುನಾವಣೆಗಳು ಬದಲಾಗ್ತಾ ಇದೆ. ನೀವು ಗೆದ್ದಿದ್ದಕ್ಕೂ ಇವತ್ತಿಗೂ ಸಾಕಷ್ಟು ಟೆಕ್ನಾಲಜಿ ಚೇಂಜ್ ಆಗಿದೆ. ಈಗ JDS ಸೇರ್ಪಡೆ ಅಭಿಯಾನ, ಸದಸ್ಯತ್ವ ಅಭಿಯಾನ ನಿಖಿಲ್ ಅವರ ನೇತೃತ್ವದಲ್ಲಿ ಎಷ್ಟು ಬೂಸ್ಟ್ ತರುತ್ತೆ ಇದು ಪಕ್ಷಕ್ಕೆ ಅಂತೀರಾ? ಸರ್ ನೋಡಿ, ಕಡಿಮೆ ಅಂದ್ರೂ ಒಂದು 50 ಲಕ್ಷಕ್ಕೂ ಹೆಚ್ಚು ಜನ ನೋಂದಣಿ ಆಗ್ತಾರೆ. ಪ್ರತಿದಿನ ನೋಂದಣಿ ಆಗೋರ ಸಂಖ್ಯೆ ಇದೆ, ಜನ ಇದ್ದಾರೆ. ನಾವು ಅವರ ಹತ್ರ ಹೋಗಬೇಕಾಗಿದೆ.
ಈಗ ಅದೇ ಕಾರ್ಯಕ್ರಮವನ್ನು ಮಾಡಿ ಜನರ ಹತ್ರ ಹೋಗ್ತಾ ಇದ್ದೇವೆ. ಅವರ ಕಷ್ಟ ಸುಖಗಳು ಇವತ್ತು ನಮ್ಮಲ್ಲಿ ಜೋಳ ಖರೀದಿಯಲ್ಲಿ ಆಗಿರುವ ಗೊಂದಲ, ನೀರು ಬಿಡುವುದರಲ್ಲಿ ಗೊಂದಲ ನೋಡಿ. ಡ್ಯಾಮಿಂದು ಗೇಟ್ ಕಿತ್ತಿ 10 ತಿಂಗಳಾಯಿತು. ಹೌದು. ಒಂದು ಗೇಟನ್ನು ರಿಪೇರಿ ಮಾಡ್ಸೋಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಒಂದು ಗೇಟ್ ರಿಪೇರಿ ಮಾಡೋಕ್ಕಾಗಲಿಲ್ಲ. ಡೆಪ್ಟಿ ಚೀಫ್ ಮಿನಿಸ್ಟರ್ ಇರಿಗೇಷನ್ ಮಂತ್ರಿಗಳು DK ಶಿವಕುಮಾರ್ ಅವರು ಆ ಗೇಟ್ ಕಿತ್ತಿದಾಗ ಬಂದು ಏನೋ ಮಾಡಿ ಹಾಕಿದ್ರು, ಗೇಟು ನೀರು ಕೊಟ್ಟಿವಿ ಅಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆನಿಫಿಟ್ ತಗೊಂಡು ಮಾತಾಡಿ ಏನೋ ನಾವು ರೈತರು ಉಳಿಸ್ಬಿಟ್ಟಿದ್ದೀವಿ ಅಂತ ಹೇಳಿ ಆ ತಜ್ಞ ಏನು ಬಂದಿದ್ರು ಕಣಯ್ಯ ಅಂತ ಹೇಳಿ, ಅವರು ಈ ಎಲ್ಲ ಗೇಟ್ಗಳು ಅಭದ್ರ ಅದಾವ, ನೀವು ಬದಲಾವಣೆ ಮಾಡ್ರಿ ಅಂತ ಹೇಳಿದ್ರು. ಆವಾಗ ಅವ್ರು ಹೇಳಿದ್ರು ನಾವು ಮುಂದಿನ ಬೆಳೆ ಅನ್ನೋದ್ರಾಗ ಎಲ್ಲವನ್ನ ಬದಲಾವಣೆ ಮಾಡ್ತೇವೆ ಅಂತ. ಬಟ್ ಮುರಿದು ಒಂದು ಗೇಟನ್ನು ಬದಲಾವಣೆ ಮಾಡೋಕ್ಕಾಗಿಲ್ಲ ಇವತ್ತು. ಈಗ 2ನೇ ಬೆಳೆಗೆ ನೀರಿಲ್ಲ ಅಂತಕ್ಕಂಥ ಗೊಂದಲ ಸೃಷ್ಟಿ ಮಾಡ್ತಾರೆ. ಪ್ರಶ್ನೆ ಈಗಲ್ಲ, ಅದು 2ನೇ ಬೆಳೆಗೆ ನೀರು ಕೊಡೋದು ನವೆಂಬರ್ ಡಿಸೆಂಬರ್ನಲ್ಲಿ. ಈ ಬೆಳೆಗಂತೂ ನೀರು ಕೊಡಬೇಕು. ಇವತ್ತು ICC ಮೀಟಿಂಗನ್ನು ಬೆಂಗಳೂರಲ್ಲಿ ಕರೆದಾರೆ. ಇಲ್ಲಿ ಕರಿಬೇಕಾದ ICC ಮೀಟಿಂಗನ್ನು ತುಂಗಭದ್ರದಾಗ. ಇವತ್ತು ಯಾಕಂದ್ರೆ ಇಲ್ಲಿ ಗಲಾಟೆ ಆಗ್ತದೆ, ರೈತರು ಬಂದು ಏನಾದರೂ ತೊಂದರೆ ಕೊಡಬಾರ್ದು ಅಂತೇಳಿ ವಿಧಾನಸೌಧ ಕರ್ಕೊಂಡ್ಬಿಟ್ಟಾರೆ, ಒಳಗೆ ಯಾರನ್ನೂ ಬಿಡಂಗಿಲ್ಲಲ್ಲ. ಇಂಥ ಪರಿಸ್ಥಿತಿಗೆ ಸರ್ಕಾರ ಬಂದಿದೆ. ಇವತ್ತು ಈ ಗೊಂದಲದ ಮಧ್ಯೆ ನಾವು ಜನರ ಹತ್ರ ಹೋಗದೇ ಇದ್ರೆ ವಿರೋಧ ಪಕ್ಷವಾಗಿ ನಾವು ತಪ್ಪು ಮಾಡ್ದಂಗೆ ಆಗ್ತದೆ ಅಂತೇಳಿ. ಸರ್, ಕಾಂಗ್ರೆಸ್ ಮೇಲಿರುವಂಥ ಬೇಸರ JDS ಮತ್ತು BJPಗೆ 2028ರಲ್ಲಿ ಪ್ರತಿಫಲ ಕೊಡುತ್ತೆ ಅನ್ನೋ ನಂಬಿಕೆ ಇದೆಯಾ? 100ಕ್ಕೆ 90% ಅಲ್ಲ, 110% ಈ ಸರ್ಕಾರ ಇರೋದಿಲ್ಲ. ಹಿಂದೆ ನೋಡಿದಿರಿ, ರೈತರಿಗೆ ಮೋಸ ಮಾಡಿ ಅವರ ಬದುಕಿನ ಜೊತೆ ಚೆಲ್ಲಾಟ ಆಡಿದ ಯಾವ ಸರ್ಕಾರಗಳು ಉಳಿದಿಲ್ಲ. ಇದೇ ಸಿದ್ದರಾಮಯ್ಯನವರು ಹಿಂದೆ ಮಾಡಿದ್ದನ್ನ ಅನುಭವಿಸಿ ಕಳ್ಕೊಂಡ್ರು. ಈಗ ಯಾವುದೋ ಒಂದು ಗ್ಯಾರಂಟಿ ಅಂತೇಳಿ ಜನರಿಗೆ ಕಣ್ಣಿಗೆ ಹಚ್ಚಿ ಗೆದ್ದಿದ್ದಾರೆ. ಬಟ್ ಈಗ ನೋಡಿ, ಎಲ್ಲ ಕಡೆ ಮಾವು ರಸ್ತೆಗೆ ಸುರಿತಾರೆ ರೈತರಲ್ಲಿ. ಅದಕ್ಕೆ ಯಾರು ಬಂದ್ರು? ಈಗ ಕುಮಾರಣ್ಣನೇ ಕೇಂದ್ರದಲ್ಲಿ ಕೂತು ಮಾವು ಖರೀದಿಗೆ ಬೆಂಬಲ ಬೆಲೆ ಕೊಡಿಸಿ ಖರೀದಿಯನ್ನು ಪ್ರಾರಂಭ ಮಾಡಿಸ್ತಾರೆ. ನಾಡಗೌಡರು ಮತ್ತೆ ವಿಧಾನಸೌಧಕ್ಕೆ ಬರ್ತಾರೆ 3ನೇ ಬಾರಿಗೆ. ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ನಾನು ಮಂತ್ರಿ ಇರ್ತೀವಿ. ನಮಗೆ ಆಗ್ಬೇಕಾಗಿರೋದು ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದೇ ಉದ್ದೇಶದಲ್ಲಿ ನಾವೆಲ್ಲರೂ ಕೂಡ, ನಮ್ಮ ಶಾಸಕರು ಇರ್ಬೋದು, ಎಲ್ಲರೂ ಇರ್ಬೋದು, ಎಲ್ಲರ ಉದ್ದೇಶ, ಈಗ ಜನತೆಯ ಉದ್ದೇಶನೂ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಭಾವನೆಯಲ್ಲಿದ್ದೇವೆ. ಯಾರು ನಾನು ಮಂತ್ರಿ ಆಗ್ತೀನೋ, ಇವ್ರು ಮಂತ್ರಿ ಆಗ್ತಾರೋ ಪ್ರಶ್ನೆ ಅಲ್ಲ. ಇನ್ನೇನ್ ರಾಜನಾಯಕರು ಆಗ್ತಾರೋ, ನಾನು ಆಗ್ತೀನೋ, ಯಾರಾದ್ರೂ ಆಗ್ಬಿಡಿ ಸರ್. ಅದು ಪ್ರಶ್ನೆ ಆಗ್ಬಾರ್ದಂತಲ್ಲ. ಈಗ ಅದು ಪ್ರಶ್ನೆ ಅಲ್ಲ, ಅದು ಅಪ್ರಸ್ತುತ. ನಾವು ಮುಂದೆ ಬಂದಾಗ ನಮ್ಗೆ ಆಗ್ಲಿಲ್ಲ ಅಂದ್ರೂ ನಾವೇನು ಆಗ್ಲೇಬೇಕು ಅಂತ ಅಟಿ ಮಾಡೋದು ಪ್ರಶ್ನೆ ಇಲ್ಲ. ಒಟ್ಟಿನಲ್ಲಿ ಈಗೇನು 19 ಇದ್ದಿದ್ದು 18 ಜನ ಆಗಿದ್ದೀರಾ. JDSಗೆ ಸುಮಾರು 70ರಿಂದ 72 ಕ್ಷೇತ್ರಗಳಲ್ಲಿ JDS ವೋಟ್ ಇದೆ. ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಯಾದಗಿರಿ, ರಾಯಚೂರು, ದೇವೇಗೌಡರನ್ನ ಪೂಜಿಸುವಂತ ಮತದಾರರಿದ್ದಾರೆ. ಇವೆಲ್ಲವೂ BJP ಜೊತೆ ಸೇರ್ಕೊಂಡು ನಿಮ್ಗೆ ಒಂದಷ್ಟು ಪ್ಲಸ್ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ? ನೋಡಿ, BJP ನಾವು ಈಗ ಹೊಂದಾಣಿಕೆಯಿಂದ ಸರಿಯಾಗಿ ಹೋದರೆ 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ. 150ಕ್ಕೂ ಹೆಚ್ಚು. ಓಕೆ, ನಿಮ್ದೇ ಕಪ್. 28ಕ್ಕೆ ಕಪ್ ನಿಮ್ದೆ. 100ಕ್ಕೆ 100%. ಓಕೆ, ಹಿರಿಯರಾಗಿ ಸರ್ ನಿಖಿಲ್ಗೆ ನೀವು ಕೊಡುವಂಥ ಸಲಹೆ ಏನು? ನಿಖಿಲ್ಗೆ ಈಗಾಗಲೇ ನಾವು ಅವನ ಜೊತೆ ಗಲಾಟೆಗಳನ್ನು ಮಾಡಿದ್ದೀವಿ. ನಿಂತಿಗೆ ಅಡ್ಡಾಡಬೇಕು. ಕುಮಾರಣ್ಣನ ಆರೋಗ್ಯ ಸಮಸ್ಯೆ ಸ್ವಲ್ಪ ಇದ್ದಾಗ ನೀನು ಅಡ್ಡಾಡಲಿಲ್ಲ ಅಂತಂದರೆ ಪಕ್ಷಕ್ಕೆ ತೊಂದರೆ ಆಗ್ತೈತೆ ಅಂಥೇಳಿ ಈಗ ಆತ ಪುಟ್ಟದೇದಿದ್ದಾನೆ. 3 ಸಾರಿ ಸೋತಿದ್ರು ಕೂಡ ನಮಗೆಲ್ಲ ಭಯ ಇತ್ತು. 3 ಸಾರಿ ಸೋತ್ಬಿಟ್ಟ, ಇನ್ನು ಹೊರಗಡೆ ಹೋಗ್ಬಿಡ್ತಾರೋ ಅಂತ. ಎಲ್ಲೋ ಅಲ್ಲ, ಹೊರಗಡೆ ಬರ್ತಾನೋ ಎಲ್ಲೋ, ಇನ್ನು ರಾಜಕೀಯದಿಂದ ದೂರ ಸರಿತಾನೆ ಅಂತಕ್ಕಂಥ ಭಾವನೆ. ಬಹುತೇಕ ಅವನ ಬ್ಲಡ್ನಲ್ಲೂ ದೇವೇಗೌಡರದು ಇದೆ ಬ್ಲಡ್. ಸೋಲನ್ನು ಭಾಳ, ನಾನು ಸೋತ ತಕ್ಷಣ ಭೇಟಿ ಆಗಕ್ಕೆ ಹೋಗಕ್ಕೆ ನನಗೆ ಭಯ ಆಗಿತ್ತು. ಏನು ಹೇಗೆ ಭೇಟಿ ಮಾಡೋದಪ್ಪ, ಇವನು ಸರ್ಕೊಂಬಿಡ್ತಾನೆ ಅನ್ನೋ ದೂರ ಅಂತ. ಅವನು ಅತ್ಯಂತ ಖುಷಿಯಿಂದ ಯಾವುದೇ ನೋವಿಲ್ದೇ ಕೂತು ಎಲ್ಲರ ಜೊತೆ ಮಾತಾಡಿದ. ಅವತ್ತೇ ನಾವು ತೀರ್ಮಾನ ಮಾಡಿದ್ವಿ ಬರ್ತಾನೆ ಹುಡುಗ ಹೊರಗಡೆ ಅಂಥೇಳಿ. ಬಂದಿದ್ದಾನೆ, ಪ್ರಬುದ್ಧತೆ ಬಂದಿದೆ.
ಮಾತನಾಡೋದನ್ನ ಕಲ್ತಿದ್ದಾನೆ, ಚೆನ್ನಾಗಿ ಮಾತನಾಡ್ತಾನೆ, ನಿಮ್ಮ ಮಾಧ್ಯಮದ ಜೊತೆಗೆ ಚೆನ್ನಾಗಿ ಚರ್ಚೆಗಳನ್ನ ಮಾಡ್ತಾನೆ. ಹಾಗಾಗಿ ಅವನಿಗೆ 2 ಅಟ್ರಾಕ್ಷನ್ ಇದೆ. ಒಂದು ಸ್ಟಾರ್ ಅಟ್ರಾಕ್ಷನ್, ಒಂದು ದೇವೇಗೌಡರ ಮೊಮ್ಮಗ ಸ್ಟಾರ್ ಅಟ್ರಾಕ್ಷನ್, ವಾರ್ ಅಟ್ರಾಕ್ಷನ್ 2 ಇದೆ ಅವನಿಗೆ. ಹಾಗಾಗಿ ಜನ ವಿಶೇಷವಾಗಿ ಯುವಕರು ಅಟ್ರಾಕ್ಟ್ ಆಗ್ತಾರೆ. ಅದನ್ನ ಮಾಡಬೇಕಾದ ಅವಶ್ಯಕತೆ ಇದೆ. ಯುವಕರೇ ಬದಲಾವಣೆಯನ್ನು ಮಾಡೋದಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಯುವಕನಾಗಿ ಎಲ್ಲ ಯುವಕರಿಗೆ ಪ್ರೇರಣೆ ನೀಡ್ತಾ ಇದ್ದಾನೆ. ಆತ ಒಂದು ಶಕ್ತಿ ಆಗ್ತಾನೆ ನಮಗೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ, ಭರವಸೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಬಿಸಿ ಶೆಡ್ಯೂಲಲ್ಲಿ ನಮಗೊಂದು 10 ನಿಮಿಷ ಟೈಮ್ ಮಾಡಿಕೊಡ್ರಿ. ವೀಕ್ಷಕರೇ, ಇದು JDSನ ಹಿರಿಯ ನಾಯಕರಾದಂಥ ನಾಡಗೌಡ ಅವರ ಮಾತು. ಪ್ರಾದೇಶಿಕ ಪಕ್ಷ ಎಷ್ಟು ಅನಿವಾರ್ಯ, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.